Right.
ನರ ತೊಡಕಾಗಿತ್ತು ಏನು ನೋಡಿ, ಎಷ್ಟು ನೋವಿಲ್ಲ. ಇವತ್ತು ಪ್ರಶ್ನೆಗೆ ಕಲ್ಲು ತೋರ್ಪಡಿ ಆಚಿಲ್ಲ. ಇವತ್ತು ನೀನು ಯಾವ ಕೆಲಸನೂ ಮಾಡಕ್ಕಲ್ಲ, ಆರಾಮಾಗಿ ಮಹಾರಾಣಿಗೆ ಬಿಟ್ಟು ಕೆಲಸ ನಾವೇ ಮಾಡ್ತೀವಿ. ನನಗೆ ಸ್ವಲ್ಪ ನೀರಿಗೆ ನೀರು ಕುಡಿಬೇಕಾಗಿತ್ತು. ಖಂಡಿತ ಕೂತ್ಕೋ. ನಾನೇನು ಅತಿಯಾಗಿ ವರ್ತಿಸಿದೆ? ಸ್ವಲ್ಪ ಕೈ ಜಾರು, ಅದಕ್ಕೆ ಇಷ್ಟೊಂದು ಮಾತಾಡೋದ? ಯಾಕೋ ಎಂದು ನಿಮ್ಮ ವರ್ತನೆನೇ ಸರಿಯಾಗಿಲ್ಲ. ನನಗೆ ನಿಮಗೆ ಸರಿ ಹೋಗ್ತಾ ಇಲ್ಲ. ಸುಮ್ಮನೆ ನಿನಗೆ ಯಾಕೆ ತೊಂದರೆ? ನಾನು ನಮ್ಮ ಅಪ್ಪನವರಿಗೆ ಹೋಗ್ತೇನೆ. ಇಷ್ಟಕ್ಕೆ ಹೊರಟು ಹೋಗ್ತೇನೆ. ನೀನು ಹೋದ್ರೆ ನನ್ನ ಜೀವನೇ ಹೋಗ್ತೇನೆ. ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಸ್ವಲ್ಪ ಅರ್ಥ ಮಾಡ್ತೇನೆ. ಪ್ರೀತಿ? ಚಿಕ್ಕಂದಿನಿಂದಲೂ ಪ್ರೀತಿ ಪ್ರೇಮದಿಂದ ವಂಚಿತನಾಗುತ್ತಿದೆ ಹೇಳಿದೆ. ಹೆಗಲ ಮೇಲಿನ ಭಾರ ಎನಿಸಿಕೊಳ್ಳಲು ನನ್ನ ಹೆತ್ತವರು ನಿಮ್ಮ ಬಗ್ಗೆ ಪ್ರೀತಿಯ ಸಸಿ ನೆಟ್ಟು ನಿನ್ನ ಗಂಡ ಇದನ್ನು ನೀರೆಂದು ಪೋಷಿಸುತ್ತಾನೆ ಎಂದು ಹೇಳಿ ನನ್ನ ಹೃದಯದಲ್ಲಿ ಆಸೆಗಳನ್ನು ಬಿತ್ತಿ ಕಳಿಸಿದರು. ಅವರ ಉಪಾಯದ ಮಾರ್ಗ ನನಗಾಗ ತಿಳಿಯಲಿಲ್ಲ. ಎದೆಯ ತುಂಬ ನಿಮ್ಮ ಬಗ್ಗೆ ಪ್ರೀತಿಯ ಆಸೆಗಳನ್ನು ತುಂಬಿಕೊಂಡು ಬಂದ ನನಗೆ ನಿಮ್ಮಿಂದ ಹನಿಯಷ್ಟು ಪ್ರೀತಿ, ಹಿರಿಯಷ್ಟು ಕರುಣೆ ಸಿಕ್ಕಿದ್ದರೂ ನಾವೆಂದೋ ಗುರುವಾಗಿರ್ತೀವಿ. ಆದ್ರೆ ನಿಮ್ಮಿಂದ ನನಗೆ ಸಿಕ್ಕಿದ್ದು ಕೇವಲ ನಿರಾಸೆಯ ಕಣ್ಣು. ಹಳೇದಲ್ಲ ಹೇಳ್ತೀನಿ, ಯಾಕೆ ಸುಮ್ಮನೆ ನಿನ್ನ ಮನಸ್ಸು ಮಾಡ್ತೀಯ? ಕೆಟ್ಟ ಕಳಿಸುತ್ತ ಮತ್ತು ಮುಂದೆ ಸಾಗೋದು. ಯಾಕೋ ನನಗೆ ಇಲ್ಲಿರಲು ಇಷ್ಟವಿಲ್ಲ. ನನ್ನ ಮಹಾರಾಣಿಯಾಗಿರೋದು ಈಗ ಹೋದ್ರೆ ನಾನು ಗೊತ್ತಿಲ್ಲ. ಅರ್ಥ ಮಾಡ್ಕೋ, ಖಂಡಿತ ಸಾಯ್ತೀನಿ. ನಿಮಗೆ ಹೇಳ್ತಿದ್ದ ಹಾಗೆ ಮಾಡಿ. ನಾನೇನ್ ಮಾಡ್ತೀನಿ? ನಾನು ಹೋಗ್ತೇನೆ. ಈಗ ಹೋಗ್ತೇನೆ ನಾವು ಸುಮ್ಮನೆ ತಿಳ್ಕೊಳ್ಳೋಣ. ಏನ್ ತಿಳ್ಕೊಂಡಿದ್ದೀನಿ? ನಾನು ನಿನ್ನ ಖಂಡಿತ ಕಂಡಿದ್ದೀನಿ. ನೀ ಹೆಂಗ್ ಹೊರ ಹೋಗ್ತೀನಿ ನಾನು ಹೋಗ್ತೀನಿ. ಒಂದ ಹೆಜ್ಜೆ ಕಾಲಿಟ್ಟಿದ್ದಾರ ನಿನ್ನ ಕಣ್ಣು ಹೇಳಿ ಹೋಗ್ತೀನಿ. ಮತ್ತೆ ನಿಮ್ಮ ನಿಜವಾದ ರೂಪ ತೋರಿಸ್ಬಿಟ್ಟಲ್ಲ, ಹೇಳಿದಂಗಾಯ್ತು ನಿಮ್ಮ ಪ್ರೀತಿ. ಈ ಒಂದು ಕ್ಷಣದ ಹಿಂದೆ ನನಗಾಗಿ ಸಾಯ್ತೀನಿ ಅಂತ ಹೇಳಿದ್ರಿ, ಆದ್ರೆ ಈಗ ನಿನ್ನನ್ನೇ ಸಾಯಿಸ್ತೀನಿ ಅಂತಿಲ್ಲ. ಹೆಂಡತಿಯಾದವಳು ಎಲ್ಲ ರೀತಿಯಿಂದ ಆರೋಗ್ಯವಾಗಿರಬೇಕು, ಸುಂದರಿಯಾಗಿರಬೇಕು. ಕಟ್ಟಿಕೊಂಡ ಗಂಡನನ್ನು ಸುಖವಾಗಿರುತ್ತಾ ಕೆಲಸ ಮಾಡುತ್ತಾ ಕೆಲಸದವರಾಗಿ ಬಿದ್ದಿರಬೇಕು. ನೀವು ಅವಳ ಮೇಲೆ ಆದರ್ಶದ ಮೌಲ್ಯಗಳನ್ನು ಹೇಳಿ ಅವರನ್ನು ಒಂದಕ್ಕೆ ಶಿಖರಕ್ಕೆ ಹೋಲಿಸ್ತೀರಿ. ಬಲವಂತವಾಗಿ ತನ್ನೋದು ಎನ್ನುವುದನ್ನು ಪ್ರತಿಪಾದಿಸಿದರೆ ಅವಳು ಸ್ವಾರ್ಥಿಯಾಗುತ್ತಾಳೆ. ಈಗೀಗ ಯಾರ ಗಂಧದ ಜೊತೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂತ ನಾನು ನಿನಗೀಗ ಆ ಪ್ರಸನ್ನ ಹೀರೋಗಿಬಿಡ್ತಾನೆ. ಅವರ ಮೇಲೆ ನಿನ್ನ ಪ್ರೀತಿ ಹಂಚಾದಾಗ ಗಂಡನ ಪ್ರೀತಿ ನಿನಗೆ ರುಚಿಸಬೇಕಲ್ಲ. ನಿನ್ನ ನೇರು ಸಹಿತ ನೋಡುವುದನ್ನು ಪಟ್ಟು ಹಿಡಿದು ಕುಳಿತಿರುವ ಸೌಂದರ್ಯದ ಒತ್ತಾಯದಿಂದ ನಿನ್ನ ಬಳಿ ಕಳಿಸಿದ್ದೇ ನಾವು. ಈ ಯಾವುದೇ ಜಗಳ ಪ್ರಾರಂಭವಾದರೂ ಹೆಣ್ಣಿನ ಮೇಲೆ ಪುರುಷ ಪ್ರಯೋಗಿಸುವ ಮೊದಲ ಅವಸರವೇ ಅವಳ ಶರೀರದ ಮೇಲೆ. ಈ ಯಾವುದಾವುದೋ ಕಾರಣಕ್ಕೂ ಗಂಡ ಆತ್ಮಹತ್ಯೆ
ನೀನೇ ಈ ರೀತಿ ವರ್ತಿಸಿದ್ರೆ ಪಾಪ ಅವಳು ಎಲ್ಲಿಗೆ ಹೋಗ್ಬೇಕು? ಈ ರೀತಿಯಲ್ಲಪ್ಪ ಮಹಾನುಭಾವ, ನೀನೇ ಹೇಳು ಎಲ್ಲಿಗೆ ಹೋಗ್ಬೇಕು ಅಂತ. ಹೇಳಬೇಕಾದವರು ಅವರಲ್ಲ, ನಾನು ಹೇಳುತ್ತೇನೆ. ಪ್ರಸಾದ್ ಅವರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ಕಾಯ ವಾಚ ಮನಸ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ನನ್ನ ಪತಿ ದೇವರ ಹುಲಿಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಪ್ರೀತಿ ಸಿಗಬಹುದಲ್ಲ ಅಂತ ಬಂದೆ. ಸಿಗಲಿಲ್ಲ. ಇಲ್ಲಿ ನಾನು ಸೋತೇನೆ. ಹಾಗಂತ ಇಲ್ಲಿ ಸಿಗಲಾರದನ್ನು ಬೇರೆ ಪುರುಷರಲ್ಲಿ ಹುಡುಕುವ ಪ್ರಯತ್ನ ನಾನು ಅರೆ ಬುದ್ಧಿಯೊಳಾದ ನಾನು 4 ಗೋಡೆಗಳ ಮಧ್ಯ ನನಗ ಅನುಭವಿಸಿದ ಜೀವನ ಇಲ್ಲಿಗೆ ಸಾಕು. ನನ್ನ ಮುಂದಿನ ಜೀವನ ಏನಿದ್ದರೂ ವರದಕ್ಷಿಣೆ ಕಿರುಕುಳಕ್ಕೊಳಗಾಗಿ, ಅತ್ಯಾಚಾರಕ್ಕೊಳಗಾಗಿ, ಮೋಸಗಾರರ ಕೈವಾಡದಿಂದ ವೇಷವಾಟಿಕೆಗೆ ಹೋಗಿ ಸಮಾಜದ ದೃಷ್ಟಿಯಿಂದ ನಿರಸ್ಕೃತರಾಗಿ ಅಣಗದ ಮುಳ್ಳಿನ ಹೊದಿಕೆಯಲ್ಲಿ ಹೊತ್ತು ನೊಂದು ನರಳುತ್ತಿರುವ ಹೆಣ್ಣುಗಳ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬಿ ಅವರಲ್ಲಿರುವ ಸಾಧನೆಯನ್ನು ಹೊರತಂದು ಅವರನ್ನು ಸಮಾಜಕ್ಕೆ ನೋಡಲಿಕ್ಕೆ ಮಾತ್ರ ಅವರನ್ನು ನಾನು ನಿಲ್ಲಿಸಕ್ಕೆ ಹೊರಟೇನೆ. ಅಲ್ಲಿ ನಾನು ಗೆಲ್ಲುತ್ತೇನೆ. ವೆರಿ ಗುಡ್. ತುಂಬಾ ಒಳ್ಳೆ ನಿರ್ಧಾರ ತೆಗೆದುಕೊಂಡಿಯ ಸೌಂದರ್ಯ. ಹೌದು, ಸಮಾಜವನ್ನು ಎದುರಿಸಿ ಮಾಡಬಲ್ಲೆ ಎಂಬ ಮನೋಭಾವ ಬಂದಿದೆಯಲ್ಲ, ಅಟ್ ಸಾಕು. ಸೌಂದರ್ಯ, ನಾನು ಅವತ್ತು ಮಾಡಿದ ನಿನಗೆ ಸಹಾಯವನ್ನ ಇವತ್ತು ಸಾರ್ಥಕವಾಯಿತು. ಹೆಣ್ಣು ಅಂದ ತಕ್ಷಣ ಎಲ್ಲವನ್ನೂ ತಲೆ ತಗ್ಗಿಸಿಕೊಂಡು ಎಲ್ಲಿ ಅವಳಿಗೆ ಮರ್ಯಾದೆ ಸಿಗುದಿಲ್ಲವೋ ಅಲ್ಲಿ ನಾನು ಒಂದು ಕ್ಷಣವೂ ಇರುವುದಿಲ್ಲ. ತಿಳಿದಾಗೆಲ್ಲ ಬಂದು ಹೋಗಿದ್ರೆ ನಿಮ್ಮ ಮಕ್ಕಳು ಮನೆ ಅಲ್ಲ.